ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಿಪಬ್ಲಿಕ್ ಮತ್ತೊಂದು ಸ್ಫೋಟಕ ಸಂದರ್ಶನ. ದೇವೇಗೌಡ ಪ್ರಜ್ವಲ್ ರೇವಣ್ಣ ಕಳ್ಳಕಿವಿಯ ಬಗ್ಗೆ ಅಶೋಕ್ ಮಾತನಾಡಿದ್ದಾರೆ. ಕಾಂಗ್ರೆಸ್ ದೇವೇಗೌಡರ ಸಾವು ಬಯಸ್ತಾ ಇದೆ. ದೇವೇಗೌಡರ ಕುಟುಂಬದ ಸರ್ವನಾಶವೇ ಕಾಂಗ್ರೆಸ್ನ ಗುರಿಯಾಗ್ಬಿಟ್ಟಿದೆ. ಅಶೋಕ್ ಅವರ ಸ್ಫೋಟಕ ಸಂದರ್ಶನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಮಿಸ್ ಮಾಡದೆ ನೋಡಿ, ಬೆಳಗ್ಗೆ 11:27ಕ್ಕೆ. ಕಾಂಗ್ರೆಸ್ ಅವ್ರಿಗೆ ದೇವೇಗೌಡರು ಸಾವಾಗಬೇಕು, ಅದು ಕಾಂಗ್ರೆಸ್ ಅವರ ಇಂಟೆನ್ಷನ್ನು. ಅದನ್ನೇ ಶಿವರಾಮೇಗೌಡನ ಕೈಲಿ ಹೇಳಿಸಿದ್ದಾರೆ. ಯಾಕಂದರೆ ಶಿವರಾಮೇಗೌಡ ಕಾಂಗ್ರೆಸ್ ಟಚ್ಚಲ್ಲಿದ್ದಾರೆ. ದೇವೇಗೌಡರು ಸಾಯಲಿಲ್ಲಲ್ಲ ಅಂತ ಹೇಳಬೇಕು ಅಂದರೆ ಕಾಂಗ್ರೆಸ್ ಮನಸ್ಥಿತಿನೇ ಹಂಗೆ. ಇದೇನು ಫಸ್ಟ್ ಟೈಮ್ ಅಲ್ಲ. ಆ ತುಮಕೂರು ರಾಜಣ್ಣ ಅಂತ ಮಿನಿಸ್ಟ್ರು ಅವನು ಹೇಳಿದ್ದಾನಲ್ಲ ದೇವೇಗೌಡರ ಬಗ್ಗೆ, ದೇವೇಗೌಡ ಸಾವು ಬಗ್ಗೆನೇ ಅವನು ಕೂಡ ಹೇಳಿದ್ದಾನೆ. ಒಂದೇ ಅಲ್ಲ, ಕಾಂಗ್ರೆಸ್ ಅವ್ರು 3-4 ಜನ ಮಂತ್ರಿಗಳು ಹೇಳಿದ್ದಾರೆ ದೇವೇಗೌಡರ ಬಗ್ಗೆ, ಸಾವನ ಬಗ್ಗೆ ಹೇಳಿದ್ದಾರೆ. ಅಂದರೆ ಕಾಂಗ್ರೆಸ್ ಅವ್ರಿಗೆ ಸಹಿಸೋಕ್ಕಾಗ್ತಾ ಇಲ್ಲ. BJP ಮತ್ತು JDS ಹೊಂದಾಣಿಕೆ ಆಗಿರೋದನ್ನು ಅವನು ಅದು ಹೇಳಿದಾನಲ್ಲ, ಇವರಿಬ್ಬರು ಭಾಗ ಆಗಬೇಕು, BJPಯವರು JDSನ ಓಡಿಸ್ಬೇಕು, ಈ ಥರದ್ದೆಲ್ಲ ಮಾತಾಡಿದಾರಲ್ಲ ಇದರಲ್ಲಿ ಕಾನ್ವರ್ಜೇಷನಲ್ಲಿ, ಶಿವರಾಮೇಗೌಡ ಕಾನ್ವರ್ಜೇಷನ್. ಇದರಿಂದ ಕುತಂತ್ರ ಇದೆ, ಇವೆಲ್ಲವನ್ನು ನೋಡ್ತಾ ಇದ್ದಾರೆ. ಇದರಿಂದ ಕುತಂತ್ರ ಇದೆ, ಷಡ್ಯಂತ್ರ ಇದೆ. ಅದರಿಂದ ಈ ಷಡ್ಯಂತ್ರ ಮಾಡಿದವ್ರು ಯಾರು, ಮಾಡಿಸ್ದವ್ರು ಯಾರು, ಮತ್ತು ತಪ್ಪು ಮಾಡಿದವ್ರು ಯಾರು? ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿರೋದು, ಅವನ ಮೇಲೆ ಶಿಕ್ಷೆ ಆಗಬೇಕು. ಇದು ನಮ್ಮ ಸ್ಪಷ್ಟ ನಿಲುವು BJP. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸ್ಫೋಟಕ ಸಂದರ್ಶನ. ದೇವೇಗೌಡ ಪ್ರಜ್ವಲ್ ರೇವಣ್ಣ ಕಳ್ಳಕಿವಿಯ ಬಗ್ಗೆ ಅಶೋಕ್ ಮಾತನಾಡಿದ್ದಾರೆ. ಕಾಂಗ್ರೆಸ್ ದೇವೇಗೌಡರ ಸಾವು ಬಯಸ್ತಾ ಇದೆ. ದೇವೇಗೌಡರ ಕುಟುಂಬದ ಸರ್ವನಾಶವೇ ಕಾಂಗ್ರೆಸ್ನ ಗುರಿಯಾಗ್ಬಿಟ್ಟಿದೆ. ಅಶೋಕ್ ಅವರ ಸ್ಫೋಟಕ ಸಂದರ್ಶನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಮಿಸ್ ಮಾಡದೆ ನೋಡಿ, ಬೆಳಗ್ಗೆ 11:27ಕ್ಕೆ. ಕಾಂಗ್ರೆಸ್ ಅವ್ರಿಗೆ ದೇವೇಗೌಡರು ಸಾವಾಗಬೇಕು, ಅದು ಕಾಂಗ್ರೆಸ್ ಅವರ ಇಂಟೆನ್ಷನ್ನು. ಅದನ್ನೇ ಶಿವರಾಮೇಗೌಡನ ಕೈಲಿ ಹೇಳಿಸಿದ್ದಾರೆ. ಯಾಕಂದರೆ ಶಿವರಾಮೇಗೌಡ ಕಾಂಗ್ರೆಸ್ ಟಚ್ಚಲ್ಲಿದ್ದಾರೆ. ದೇವೇಗೌಡರು ಸಾಯಲಿಲ್ಲಲ್ಲ ಅಂತ ಹೇಳಬೇಕು ಅಂದರೆ ಕಾಂಗ್ರೆಸ್ ಮನಸ್ಥಿತಿನೇ ಹಂಗೆ. ಇದೇನು ಫಸ್ಟ್ ಟೈಮ್ ಅಲ್ಲ. ಆ ತುಮಕೂರು ರಾಜಣ್ಣ ಅಂತ ಮಿನಿಸ್ಟ್ರು ಅವನು ಹೇಳಿದ್ದಾನಲ್ಲ ದೇವೇಗೌಡರ ಬಗ್ಗೆ, ದೇವೇಗೌಡ ಸಾವು ಬಗ್ಗೆನೇ ಅವನು ಕೂಡ ಹೇಳಿದ್ದಾನೆ. ಒಂದೇ ಅಲ್ಲ, ಕಾಂಗ್ರೆಸ್ ಅವ್ರು 3-4 ಜನ ಮಂತ್ರಿಗಳು ಹೇಳಿದ್ದಾರೆ ದೇವೇಗೌಡರ ಬಗ್ಗೆ, ಸಾವನ ಬಗ್ಗೆ ಹೇಳಿದ್ದಾರೆ. ಅಂದರೆ ಕಾಂಗ್ರೆಸ್ ಅವ್ರಿಗೆ ಸಹಿಸೋಕ್ಕಾಗ್ತಾ ಇಲ್ಲ. BJP ಮತ್ತು JDS ಹೊಂದಾಣಿಕೆ ಆಗಿರೋದನ್ನು ಅವನು ಅದು ಹೇಳಿದಾನಲ್ಲ, ಇವರಿಬ್ಬರು ಭಾಗ ಆಗಬೇಕು, BJPಯವರು JDSನ ಓಡಿಸ್ಬೇಕು, ಈ ಥರದ್ದೆಲ್ಲ ಮಾತಾಡಿದಾರಲ್ಲ ಇದರಲ್ಲಿ ಕಾನ್ವರ್ಜೇಷನಲ್ಲಿ, ಶಿವರಾಮೇಗೌಡ ಕಾನ್ವರ್ಜೇಷನ್. ಇದರಿಂದ ಕುತಂತ್ರ ಇದೆ, ಇವೆಲ್ಲವನ್ನು ನೋಡ್ತಾ ಇದ್ದಾರೆ. ಇದರಿಂದ ಕುತಂತ್ರ ಇದೆ, ಷಡ್ಯಂತ್ರ ಇದೆ. ಅದರಿಂದ ಈ ಷಡ್ಯಂತ್ರ ಮಾಡಿದವ್ರು ಯಾರು, ಮಾಡಿಸ್ದವ್ರು ಯಾರು, ಮತ್ತು ತಪ್ಪು ಮಾಡಿದವ್ರು ಯಾರು? ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿರೋದು, ಅವನ ಮೇಲೆ ಶಿಕ್ಷೆ ಆಗಬೇಕು. ಇದು ನಮ್ಮ ಸ್ಪಷ್ಟ ನಿಲುವು BJP.